ಇಲ್ಲ ಅಲ್ಲ ಆ ಘಟನೆಗಳು ಆಗೋದು ಒಂದು ಭಾಗ. ಆಕ್ಷನ್ ತಗೊಂಡಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ನಿಮಗೆ? ಅಲ್ಲ ಒಂದು ನಿಮಿಷ, ಕಾಣಿಸ್ತಾ ಇಲ್ಲ ನಮಗೂ ಒಂದು ಬೇಕು ತಾನೆ ಡೀಟೇಲ್ಸು. ಬಂದ ತಕ್ಷಣ 3 ಜನರ ಮೇಲೆ ಹಾಕಿದ್ದಾರೆ ಆಸ್ ಇಟ್ ಈಸು. ನೆಕ್ಸ್ಟು ಅವ್ರು ಏನು ತನಿಖೆ ಮಾಡ್ತಾರೆ, ಯಾವುದೇ ಥರದ ಏನು ಪಾರ್ಶಲಿಟಿ ನಡೆಯಲ್ಲ, ಅದೇನು ತನಿಖೆ ಆಗಬೇಕು ಅದಾಗ್ತದೆ. ಅದನ್ನು ಬೆಳಗ್ಗೆ ಕೂಡ ನೀವು ಆಗಲೇ ನಿಮ್ಮವ್ರು ಬಂದಿದ್ರು ಅಲ್ಲೆಲ್ಲ ಕೇಳಿದೆ, ಅದನ್ನು ಹೇಳಿದ್ದೀನಿ. ನಿನ್ನೆನೂ ಕೂಡ ಐ ಥಿಂಕ್ 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. SP ಅವ್ರ ಹತ್ರ ರೆಗ್ಯುಲರ್ ಟಚಲ್ಲಿ ಇದ್ದೀನಿ ನಾನು. ರಮೇಶ್ ಅಂತ ವ್ಯಕ್ತಿ ಅಲ್ಲೇನೋ ಕಾಣಿಸ್ಕೊಂಡಿದ್ದ ವಿಡಿಯೋದಲ್ಲಿ, ಆತನ್ನ ಇನ್ನೂ ಬಂಧನ ಆಗಿಲ್ಲ, ಅಲ್ಲೇ ಐ ವಿಟ್ನೆಸ್ ಥರ ಇದ್ರೂ ಕೂಡ ಐ ಥಿಂಕ್ ಅವ್ನು ಫೋನ್ ಕೊಟ್ಟವ್ನು, ನೀವು ಹೇಳೋದು ಫೋನ್ ಕೊಟ್ಟವನು. ಒಟ್ಟು 3 ಜನರು ಅಂತ ಹೇಳಿ ನಾನು ಯಾರ್ಯಾರು ಡೀಟೇಲ್ಸ್ ಗೊತ್ತಾಗ ಸರಿ. ಅದೇನಿದೆ, ನಾನು SP ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ಕಾನೂನುಬದ್ಧವಾಗಿ ಯಾರೇ ಆದ್ರೂ ಕೂಡ ಯಾವುದೇ ರಿಪಬ್ಲಿಕ್ಕು ಇಲ್ಲ, ಎಂಥದ್ದು ಇಲ್ಲ. ಅದನ್ನೇನು ಮಾಡಬೇಕು ಆ್ಯಕ್ಷನ್ ತೊಗೊಬೇಕು. ಅಧಿಕಾರಿಗಳು ಇನ್ವಾಲ್ವ್ ಇದ್ರೂ ಅವ್ರ ಮೇಲೂ ಆ್ಯಕ್ಷನ್ ನಡೆಯುತ್ತೆ. ಶಾಸಕರು ಮೊದಲನೇದು ಅವರೇ ಒಪ್ಕೊಂಡಿದ್ರು ಸರ್, ಮಗ ಬೈದಿ ತಪ್ಪಾಗಿದೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೋದಿತ್ತು ಅಂತ ಹೇಳಿ. ಬಟ್ ಮಗನ ಮೇಲೆ ಯಾವುದೇ ನೋಡಿ ನಾನಲ್ಲ ಕ್ರಮ ತಗೊಳ್ಳೋನು. ಆದರೆ ನನ್ನ ಡ್ಯೂಟಿ ಏನು ಅಂದರೆ ಅಧಿಕಾರಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಂಬರ್ 1. ಅದರಲ್ಲೂ ಒಬ್ಬರು ಹೆಣ್ಮಗಳು ಅಧಿಕಾರಿ, ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಆದ್ಯತೆ, ನಂದು ಡ್ಯೂಟಿ ಆಗ್ತದೆ. ಅದನ್ನು ಒಂದು ಭಾಗ ಮಾಡೋದು. ಇನ್ನೊಂದು ತನಿಖೆ ಮಾಡಿ ಅವ್ರು ಏನೇನು ಯಾರ್ಯಾರ ಮೇಲೆ ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಕಾನೂನು ಮಾಡ್ತದೆ. ನೀವು ವರಿ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಮಾಡ್ತಾರೆ. ವಿಚಾರದಲ್ಲಿ ಕಾನೂನು ಅಷ್ಟು ಬೇಗ ಇದು ಮಾಡಿದಾಗ ಇಲ್ಲಿ ಯಾಕೆ ಆಗ್ತಿಲ್ಲ ಅನ್ನೋದೊಂದು BJP ಅವರ ಆರೋಪ. ಏನು CT ರವಿ ಅವರು ಮಾತಾಡಿದಾಗ ನೋಡ್ರಿ ಒಂದು ನಿಮಿಷ, ಅಲ್ಲಿಗೆ ಇಲ್ಲಿಗೆ ಇಶ್ಯೂನ ನೆಂಟಸ್ಗೆ ತರಕ್ಕೆ ಹೋಗಬೇಡಿ. ಅಲ್ಲ ಒಂದು ನಿಮಿಷ, ಅದು ಯಾರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ಈ ವಿಚಾರನ ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಸೀಮಿತವಾಗಿ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ನ ಕಾನೂನುಬದ್ಧವಾಗಿ ತಗೊಳ್ತಾರೆ. ಒಂದು ನಿಮಿಷ ನೋಡ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಉತ್ತರ ಕೊಡೋಕ್ಕಿಲ್ಲ ನಾನು. ಒಂದು ನಿಮಿಷ ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಭದ್ರಾವತಿ ಪ್ರಶ್ನೆ ಅಲ್ಲ, ನನ್ನ ಜಿಲ್ಲೆಯಲ್ಲಿ ಯಾವುದೇ ಥರದ ಈ ಥರ ಘಟನೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ನಾನು ಹೊರಬೇಕಾಗತ್ತೆ. ನಾನು ಅದನ್ನು ತಗೊಂಡು ಅದನ್ನು ಏನು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರ ಮೇಲೆ ಆ್ಯಕ್ಷನ್ ತಗೋಬೇಕೋ ಅವ್ರ ಮೇಲೆ ತಗೊಳ್ತಾರೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅಲ್ಲ ಒಂದು ನಿಮಿಷ, ಆ ಥರ ಏನು ನೀವು ಹೇಳ್ತಾ ಇದ್ದೀರಿ, ನಾನು ಹೇಳ್ತಿದ್ದೆ ಇಂಥದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನೂ ಟೈಟ್ ಮಾಡಬೇಕು ಅಂದರೆ ನಾವು ಮಾಡ್ತೀವಿ. ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಅದು ಮಾಡಬೇಕು. ಕಾನೂನೇ ಗೆಲ್ಲಬೇಕಿನ್ನು ಯಾವುದೂ ಅಲ್ಲ. ಅವರು ಮತ್ತೇನಾದರೂ ಹೋಗಿ ಮಂಜುನಾಥ್ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ, ಪಾಪ ಮನಸ್ಸಿಗೆ ನೋವಾಗ್ತದೆ. ನನಗನ್ಸುತ್ತೆ ಇಂಥ ದೇಶದ ಒಬ್ಬ ಯೋಧ ಕಳ್ಕೊಂಡಾಗ ಒಂದೊಂದು ಫ್ಯಾಮಿಲಿಯಲ್ಲೂ ಒಬ್ರನ್ನ ಕಳ್ಕೊಂಡಾಗ, ಅದು ಬರೀ ಅವ್ರ ಕುಟುಂಬಕ್ಕಲ್ಲ. ಯಾಕೆಂದರೆ ಅವರು ದೇಶ ಕಾಯೋನು, ಅಂದರೆ ಎಲ್ಲ ಮನೆಯೂ ಕಾಯ್ತಕ್ಕಂಥ ಒಬ್ಬ ಯೋಧ. ಮನ್ಸಿಗೆ ನೋವು ಪಾಪ. ಹೆಣ್ಮಗಳು ಆಸಾಮದವರು, ಕಷ್ಟ ನೋಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಅಲ್ಲಿ ಕೆಲವು ಬೇಡಿಕೆಗಳನ್ನು ಗ್ರಾಮಸ್ಥರು ಮತ್ತು ಅವ್ರು ಓದಿರ್ತಕ್ಕಂಥ ಶಾಲೆ ಅದನ್ನು ಕೂಡ ಕೆಲವು ಬೇಡಿಕೆಗಳಿಟ್ಟಿದ್ದಾರೆ. ನಾನಾಗಲೇ ಅವ್ರಿಗೆ ಹೇಳಿದ್ದೀನಿ. ಶಾಲೆದು ನಾನೇ ಇಮ್ಮಿಡಿಯೇಟಾಗಿ ಈಗ ಅವ್ರ ಹೆಸರಲ್ಲಿ ಓದಿರ್ತಕ್ಕಂಥ ಶಾಲೆ ಅಭಿವೃದ್ಧಿಯನ್ನು ಆದಷ್ಟು ಬೇಗ ಮಾಡಿಕೊಡೋ ಅವರೆಲ್ಲ ಕೊಟ್ಟಿದ್ದಾರೆ. BO ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ವಾರದೊಳಗೆ ಪ್ಲ್ಯಾನು ಇದೆಲ್ಲ ಕೊಡ್ತಾರೆ. ಪ್ಲಸ್ ಪುತ್ಥಳಿಕೆ ಮಾಡಬೇಕು ಅಂತ ಇದ್ದಾರೆ. ಅದು ಪುತ್ಥಳಿಕೆ ನಾನೊಬ್ಬನೇ ಅಲ್ಲ, ಎಲ್ಲ ಅವ್ರ ಅಭಿಮಾನಿಗಳು ಎಲ್ಲರೂ ಸೇರಿ ಮಾಡೋದು. ಅದು ಬರೀ ಸರ್ಕಾರ ಮಾಡತಕ್ಕಂಥದ್ದಲ್ಲ. ಮತ್ತು ಸರ್ಕಾರದಿಂದ ಕೆಲವು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡು ಬರ್ತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಬರೋದ್ರಿಂದ ಅವ್ರೇನು ತೀರ್ಮಾನ ತಗೊಳ್ತಾರೆ ನೋಡಿಕೊಂಡು ನಾನು ಗೋಪಾಲಕೃಷ್ಣ ಅವ್ರ ಹತ್ರನೂ ಮಾತಾಡಿದೆ. ನಾನು ಅವರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂಥೇಳಿ ಚರ್ಚೆ ಮಾಡಿ ಮಾಡೋಣ ಅಂಥೇಳಿ ನಾನು ಏನಂತ ಈ ಬಾಯಿ ಮುಚ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ. ಹೋಗ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.